ವೈನಾಡ್ ಸೀರೀಸ್ನ ಪಾರ್ಟ್ 2ಗೆ ನಿಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ಡೇ 2 ವೈನಾಡಲ್ಲಿ ನಾವು ವಿಸಿಟ್ ಮಾಡೋ ಪ್ಲೇಸಸ್ ಬಂದು ಮೊದಲನೇದಾಗಿ ಬಾನಾಸುರ ಸಾಗರ್ ಡ್ಯಾಮ್, ಎರಡನೇದು ಬಂದು ಎಡ್ಕಲ್ ಕೇವ್ಸು, ಮೂರನೇದು ನಮ್ಮ ಕಸ್ಟಮರೇ ಬುಕ್ ಮಾಡ್ಕೊಂಡಿರೋ ಕಾಯಕಿಂಗ್ ಬೋಟಿಂಗು, ಲಾಸ್ಟ್ ಬಟ್ ಲೀಸ್ಟು ವೈನಾಡ್ ಪೂಕೋಡ ಲೇಕ್ ವಿಸಿಟ್ ಮಾಡಿಕೊಂಡು ರಿಟರ್ನ್ ನಮ್ಮ ಕಸ್ಟಮರ್ನ ಹೋಟೆಲ್ಗೆ ಡ್ರಾಪ್ ಮಾಡಬೇಕು. ನಮ್ಮ ಲಿಸ್ಟಲ್ಲಿ ಫಸ್ಟ್ನೇ ಪಾಯಿಂಟ್ ಆಗಿರೋ ಡ್ಯಾಮ್ ಹತ್ರಕ್ಕೆ ಕಸ್ಟಮರ್ನ ಕರ್ಕೊಂಡು ಬಂದೆ. ಕಸ್ಟಮರು ಇಲ್ಲಿನ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 2 ಅವರ್ ಹಿಡಿತು. ಇಲ್ಲಿಂದ ಕರ್ಕೊಂಡು ಬಂದಿದ್ದೆ ಎಡ್ಕಲ್ ಕೇವ್ಸ್ಗೆ. ಇಲ್ಲಿ ಮೇಲೆ ಟ್ರೆಕ್ಕಿಂಗ್ ಹೋಗಬೇಕು. ನಾವು ಹೋಗೋಣ ಅಂತ ಹೊರಟೆ. ಸ್ವಲ್ಪ ದೂರ ಬಂದು ನೋಡ್ತೀನಿ, ಇದು ಬೆಟ್ಟ ಇದ್ದಂಗೈತೆ, ಹತ್ತೋದಕ್ಕೆ ತುಂಬಾ ಕಷ್ಟ ಆಗ್ತೈತೆ. ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟೆ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಇಷ್ಟು ಮೋಟಿವೇಶನ್ ಸಿಕ್ಕಿದ್ರೆ ಸಾಕು, ಏನಾದ್ರೆ ಅದಾಗ್ಬಿಡ್ಲಿ ಅಂತ ಅನ್ಬಿಟ್ಟು ಸೀದಾ ಕೆಳಗಡೆ ಇಳಿದ್ಬಿಟ್ಟೆ. ಕೆಳಗಡೆಗೆ ಬಂದವನೇ ಸೀದಾ ನಾನು ಬಂದಿದ್ದೆ ಈ ಹೋಟ್ಲಿಗೆ. ಮಧ್ಯಾಹ್ನ 1:30 ಆಗ್ಬಿಟ್ಟಿತ್ತು. ಕಸ್ಟಮರ್ ಬರೋಕ್ಕೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅಂತ ಗೊತ್ತಾಯಿತು. ಊಟ ಮುಗಿಸ್ಕೊಂಡು ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. 2.5 ಅವರ್ ಆದಮೇಲೆ ಕಸ್ಟಮರ್ ಬಂದರು. ಅವ್ರನ್ನ ಪಿಕಪ್ ಮಾಡಿಕೊಂಡು ಅವ್ರು ಬುಕ್ ಮಾಡ್ಕೊಂಡಿರೋ ಕಾಯ್ಕಿಂಗ್ ಬೋಟಿಂಗ್ ಬಂದರೆ ಇಲ್ಲಿ ಸ್ಕ್ಯಾಮು. ಇವರು ಆನ್ಲೈನಲ್ಲಿ ತೋರಿಸಿರೋದೇ ಒಂದು, ಆದರೆ ಇಲ್ಲಿ ಬಂದು ನೋಡಿದ್ರೆ ಇರೋದು ಇನ್ನೊಂದು ಥರ. ಅದಕ್ಕೆ ನಮ್ಮ ಕಸ್ಟಮರು ಬೇಜಾರು ಬಿದ್ದು ಇಲ್ಲಿ ನಾವು ಯಾವ ಬೋಟಿಂಗು ಬೇಡ ಅಂತ ಹೊರಟು. ನಮ್ಮ ಕಸ್ಟಮರು ತುಂಬಾ ಫೀಲ್ ಆಗಿಬಿಟ್ಟಿದ್ರು ಅವ್ರ ಜೊತೆ ಆಗಿದ್ದು ಸ್ಕ್ಯಾಮ್ಗೆ. ಲಾಸ್ಟ್ ಪಾಯಿಂಟ್ ಆಗಿರೋ ಲೇಕ್ನ ವಿಸಿಟ್ ಮಾಡಿಸ್ಕೊಂಡು ನಮ್ಮ ಕಸ್ಟಮರ್ನ ಸೀದಾ ಕರ್ಕೊಂಡು ಬಂದು ಹೋಟೆಲಲ್ಲಿ ಡ್ರಾಪ್ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್.